ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ಮೀಡಿಯಾದ ಎಲ್ಲ ನೋಡುಗರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿಯ ಶುಭಾಶಯಗಳು. ಲೋಕಸಭಾ ಚುನಾವಣೆ ನಡೀತಾ ಇದೆ. ಇದೇ ವೇಳೆ ಸಂವಿಧಾನದ ಬದಲಾವಣೆಯ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಮೀಸಲಾತಿಗೆ ಧಕ್ಕ ಆಗ್ತಾ ಇದೆ, ದಲಿತರ ಮೇಲೆ ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಇದ್ದಾವೆ ಎನ್ನುವಂತಹ ವರದಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ಸಂರಕ್ಷಣೆಯ ಸ್ಫೂರ್ತಿಯಾಗಿದ್ದಾರೆ ಅನ್ನುವಂತಹ ಅಭಿಪ್ರಾಯಗಳು ಇವತ್ತು ಇಡೀ ದಿನ ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆ ಸಂವಿಧಾನದ ಮೇಲೆ ನಡೀತಾ ಇರುವಂತಹ ದಾಳಿಗಳು, ದಲಿತ ಸಮುದಾಯಕ್ಕೆ ರಕ್ಷಣೆ ಸಿಗ್ತಾ ಇದೆಯಾ, ಎಲ್ಲ ವಿಚಾರಗಳನ್ನ ಕುರಿತು ನನ್ನೊಟ್ಟಿಗೆ ಮಾತಾಡಲಿಕ್ಕಾಗಿ ಇಬ್ಬರು ಹಿರಿಯ ಚಿಂತಕರಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂತಹ D. ಶಿವಶಂಕರ್ ಅವರಿದ್ದಾರೆ. ಶಿವಶಂಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ದಲಿತ ಹಕ್ಕುಗಳ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ N. ರಾಜಣ್ಣ ಅವರಿದ್ದಾರೆ. N. ರಾಜಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಚರ್ಚೆಯನ್ನು D. ಶಿವಶಂಕರ್ ಅವರಿಂದನೇ ಆರಂಭ ಮಾಡ್ತೇನೆ. ಇವತ್ತು ಅಂಬೇಡ್ಕರ್ ಜಯಂತಿ, ಇಡೀ ದಿನ ಎಲ್ಲರೂ ಅಂಬೇಡ್ಕರ್ ಜಯಂತಿಯ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಸಾಕಷ್ಟು ವಿಚಾರಧಾರೆಗಳು ಚರ್ಚೆ ಆಗ್ತಾ ಇದ್ದಾವೆ. ಅಂಬೇಡ್ಕರ್ ಕಂಡಂತಹ ಕನಸಿನ ಭಾರತ ಹೇಗಿತ್ತು, ಏನಾಗಬೇಕಾಗಿತ್ತು ಅಂತ ಮೊದಲಿಗೆ ತಮ್ಮ ಮಾಧ್ಯಮಕ್ಕೆ ಇವತ್ತು ಬಂದು ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅಭಿನಂದಿಸ್ತಾ, ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಶುಭಾಶಯಗಳನ್ನು ಹೇಳ್ತೀವಿ. ನೀವೊಂದು ಒಳ್ಳೆ ಪ್ರಸ್ತುತವಾಗಿರುವಂಥ ಪ್ರಶ್ನೆನೇ ಕೇಳಿದ್ರಿ, ಬಾಬಾ ಸಾಹೇಬರು ಕಂಡಂಥ ಭಾರತ ಏನಾಗಿತ್ತು ಅಂತೇಳಿ. ಆ್ಯಕ್ಚುಲಿ ಬಾಬಾ ಸಾಹೇಬ್ಗೆ ನೋವನ್ನು ಅನುಭವಿಸೋದಂಥ ಒಬ್ಬ ರಾಜಕೀಯ ಮುಖಂಡ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾನು ಕರೆಯೋಕ್ಕೆ ಇಷ್ಟ ಬೀಳೋದಿಲ್ಲ. ಭಾರತದ ಶ್ರೇಷ್ಠ ರಾಜನೀತಿಜ್ಞರಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕೆಂದರೆ ಒಬ್ಬ ಪೊಲಿಟಿಷಿಯನ್ ಲುಕ್ಸ್ ಫಾರ್ ನೆಕ್ಸ್ಟ್ ಎಲೆಕ್ಷನ್ನು, ಒಬ್ಬ ಸ್ಟೇಟ್ಸ್ಮನ್ ಲುಕ್ಸ್ ಫಾರ್ ನೆಕ್ಸ್ಟ್ ಜನ್ರೇಷನ್ನು. ಬಾಬಾ ಸಾಹೇಬರು ಮುಂದಿನ ಪೀಳಿಗೆಯ ಬಗ್ಗೆ ಅಪಾರವಾದಂಥ ಕನಸನ್ನು ಕಂಡಿದ್ದಂಥವ್ರು. ಮತ್ತು ಈ ಧಾರ್ಮಿಕತೆಯೇ ತಳಹದಿಯಾಗಿರುವಂಥ ಈ ದೇಶದಲ್ಲಿ ಈ ಧರ್ಮದ ಹೆಸರಿನಲ್ಲಿ ಹಲವಾರು ಅವಾಂತರಗಳನ್ನು ನಿರಂತರವಾಗಿ ನಡೆಸುವಂಥ ಈ ದೇಶದಲ್ಲಿ ಬಾಬಾ ಸಾಹೇಬರು ಅನುಭವಿಸೋದಂಥ ನೋವು ಅಷ್ಟಿಷ್ಟಲ್ಲ. ಅವರು ಅನುಭವಿಸಿರುವಂಥ ನೋವನ್ನು ಹೇಳೋಕ್ಕೂ ಕಷ್ಟ, ಬರೆಯೋಕ್ಕೂ ಕಷ್ಟ. ಬಹುಶಃ ಈ ನೋವನ್ನು ನಿಜವಾಗೂ ಉಂಡಂಥವ್ರು ಎಷ್ಟು ಸಮಾಜಮುಖಿಯಾಗಿರ್ತಾರೆ, ಎಷ್ಟು ಕ್ರಿಯಾಶೀಲರಾಗಿರ್ತಾರೆ ಅನ್ನೋದಕ್ಕೆ ಬಾಬಾ ಸಾಹೇಬರು ನಿಜವಾಗೂ ಒಂದು ಜೀವಂತ ಉದಾಹರಣೆ ಆಗಿದ್ದಾರೆ. ಅವ್ರಿಗೆ ಈ ದೇಶ, ಭಾರತ ದೇಶದ ಬಗ್ಗೆ ಬಾಬಾ ಸಾಹೇಬರು ಅಪಾರವಾಗಿ ತಿಳ್ಕೊಂಡಿದ್ರು. ಅವರು ಭಾರತದ ಶ್ರೇಷ್ಠ ಆರ್ಥಿಕ ತಜ್ಞರೂ ಆಗಿದ್ದರು, ಅದೇ ಥರ ಪತ್ರಕರ್ತರು ಆಗಿದ್ದರು, ಅದೇ ಥರ ನ್ಯಾಯವಾದಿಗಳು ಕೂಡ ಆಗಿದ್ದರು, ಅದೇ ಥರ ಒಳ್ಳೆಯ ಇತಿಹಾಸಕಾರರು ಆಗಿದ್ದರು. ಎಲ್ಲವನ್ನೂ ಅಧ್ಯಯನ ಮಾಡಿದ್ರಿಂದ ಈ ದೇಶ ಯಾಕೆ ಸಾವಿರಾರು ವರ್ಷಗಳಿಂದ ಹಿಂಗೆ ಶೋಷಣೆಗೊಳಗಾಗ್ತಿದೆ ಈ ದೇಶದಲ್ಲಿ, ದುಡಿಯೋ ಜನ ದುಡಿದ್ರೂ ಕೂಡ ಒಂದೊತ್ತು ಊಟಕ್ಕೆ ಹಾಕಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಿತ್ತು. ಹೊಲದಲ್ಲಿ ಬೆಳೆಯುವಂಥ ರೈತ ತಾನು ಬೆಳೆದಂಥ ಬೆಳೆಗೆ ನ್ಯಾಯವಾದ ಬೆಲೆ ದೊರಕದೇನೆ ದಿನನಿತ್ಯ ಗೋಳಿನ ಬಾಳಲ್ಲಿ ಯಾಕೆ ಸಾಗಿಸ್ತಾವನೆ ಅನ್ನೋದು ಗೊತ್ತಾಗ್ತಿತ್ತು. ಕಾರ್ಖಾನೆಗಳಲ್ಲಿ ದುಡಿಯುವಂಥ ಕಾರ್ಮಿಕ ರಕ್ತವನ್ನು ಬೆವರು ಸುರಿಸ್ತಾ ಇರುವಂಥ ಆ ಕಾರ್ಮಿಕ ಯಾಕಿಷ್ಟು ಗೋಳಾಡ್ತಿದ್ದಾನೆ ಅಂತ ಗೊತ್ತಾಗ್ತಿತ್ತು. ಅವ್ರಿಗೆ ಮೂಲಭೂತವಾಗಿ ಗೊತ್ತಾಗಿದ್ದು, ಈ ದೇಶದ ಎಲ್ಲ ಮೂಲ ಸಮಸ್ಯೆಗಳಿಗೂ ಕೂಡ ಧರ್ಮ ಕಾರಣವಾಗಿದೆ. ಧರ್ಮ ಮನುಷ್ಯನ ನಡುವೆ ಪ್ರೀತಿಯನ್ನು ಬೀಜವನ್ನು ಬಿತ್ತೋದ್ರ ಬದಲು ಮನುಷ್ಯನ ನಡುವೆ ದ್ವೇಷವನ್ನು ಹರಡುವಂಥ ಧರ್ಮ ಇದೆ. ಈ ದೇಶದ ರೈತರು, ಕಾರ್ಮಿಕರು, ಪ್ರಮುಖವಾಗಿ ಮಹಿಳೆಯರು, ಈ ದೇಶದಲ್ಲಿ ಮಹಿಳೆಯರನ್ನು ಮಾತೃಶ್ರೀ, ಕ್ಷಮೆಯ ಧರಿತ್ರಿ ಅಂತೆಲ್ಲ ಕರಿತಿದ್ರು ಕೂಡ ಈ ದೇಶದಲ್ಲಿ ಮಹಿಳೆಯನ್ನು ಮಕ್ಕಳನ್ನು ಎರುವಂಥ ಯಂತ್ರ ಅಂತ ಪರಿಗಣಿಸಿದಂಥ ಕಾಲ ಅದು. ಎಂಥದ್ದು ಅಂತೇಳಿದ್ರೆ, ಹೆಣ್ಮಗಳು ಒಬ್ಬ ಗಂಡನ ಮುಂದೆ ಕೂಡ ಮುಕ್ತವಾಗಿ ತನ್ನ ಭಾವನೆ ಹೇಳ್ಕೊಳ್ಳೋಕೆ ಹಕ್ಕಿರಲಿಲ್ಲ. ಇಂಥ ಅಮಾನುಷವಾದಂಥ ಕಾಲದಲ್ಲಿ ರೈತರು, ಕಾರ್ಮಿಕರು, ಮಹಿಳೆಯರು, ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಗಿರುವಂಥ ದಲಿತರು ಎಲ್ಲರೂ ಕೂಡ ಸುಖವಾಗಿ ಬದುಕುವಂಥ ಸಮಾಜ. ಅವರು ಒಂದು ರೀತಿಯಲ್ಲಿ ಬಾಬಾ ಸಾಹೇಬರು ಸಮಾಜವಾದವನ್ನು ಓದ್ಕೊಂಡಿದ್ರು, ಕಾರ್ಲ್ ಮಾರ್ಕ್ಸನ್ನು ಓದ್ಕೊಂಡಿದ್ರು. ಆರ್ಥಿಕ ಸಮಾನತೆಯ ಜೊತೆಗೆ ಸಾಮಾಜಿಕ ಸಮಾನತೆಯು ಜೊತೆಯಲ್ಲೇ ಇರಬೇಕು. ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ ಜೊತೆಯಲ್ಲಿದ್ದಾಗಲೇ ಈ ದೇಶದಲ್ಲಿ ಒಂದು ರಾಜಕೀಯ ಸಮಾನತೆಗೆ ಒಂದು ಅರ್ಥ ಬರುತ್ತೆ ಅಂತ ಅವ್ರು ಅಂದ್ಕೊಂಡಿದ್ದಂಥವ್ರು. 1949 ನವೆಂಬರ್ 25ರಲ್ಲಿ ಅವರು ಸಂವಿಧಾನ ಅರ್ಪಣೆ ಮಾಡುವಂಥ ಟೈಮ್ನಲ್ಲಿ ಹೇಳ್ತಾರೆ, ಈ ದೇಶ ರಾಜಕೀಯ ಸಮಾನತೆಗೆ
ರಾಜಕೀಯಗಳಿಗೆ ಎಂಟ್ರಿ ತಗೊಳ್ತಿದೆ. ಆದರೆ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆಗಳ ವೈರುಧ್ಯದ ನಡುವೆ ತಗೊಳ್ತಿದೆ. ಇದನ್ನು ನಾವು ಸಮಾನತೆಯನ್ನು ಮಾಡದೇ ಇದ್ದರೆ ಮುಂದೊಂದಿನ ಅವಾಂತರ ಕಾದದೆ ಅಂತ ಹೇಳಿ, ಮತ್ತು ಇದು ಈ ವ್ಯವಸ್ಥೆ ಜನಾಧಿಕಾರ ಆಗೋ ಬದಲು ಸರ್ವಾಧಿಕಾರ ಆಗುತ್ತೆ ಅಂತ ಫೀಲ್ ಇಟ್ಕೊಂಡಿದ್ದಂಥವ್ರು. ಒಟ್ಟಾರೆ ಬಾಬಾ ಸಾಹೇಬ್ರ ಕನಸು ಬಡವ ಬಲಿದಾನೋ ಭೇದ ಇಲ್ಲದೆ ಇರುವಂಥ, ಜಾತಿ ಧರ್ಮಗಳ ವ್ಯತ್ಯಾಸ ಇಲ್ಲದೆ ಇರುವಂಥ, ಮನುಷ್ಯನ ಪ್ರೀತಿಸುವಂಥ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಅವ್ರ ಸಂವಿಧಾನದಲ್ಲೂ ಕೂಡ ಫ್ರೆಟರ್ನಿಟಿ, ಈಕ್ವಾಲಿಟಿ, ಲಿಬರ್ಟಿ ಹಾಕಿದ್ರು. ಯಾಕೆಂದರೆ ಅದೇ ಥರ ಅವ್ರು ಹೆಚ್ಚು ನಂಬಿದ್ದಂಥದ್ದು ಗೌತಮ ಬುದ್ಧನ ಪ್ರಜ್ಞೆ, ಕರುಣೆ, ಶೀಲ, ಮೈತ್ರಿಯನ್ನು ನಂಬಿದ್ರು. ಈ ಹಿನ್ನೆಲೆಯಲ್ಲಿ ಒಂದು ಸಮಾಜವನ್ನು ಕಾಣಬೇಕು ಅಂತ ಹೇಳ್ಬಿಟ್ಟು ಅವರು ಈ ಸಂವಿಧಾನದಲ್ಲೂ ಕೂಡ ಅದನ್ನೇ ಅಡಕ ಮಾಡಿದ್ದಂಥದ್ದು. ಬಟ್ ದುರಂತ ಏನು ಅಂದರೆ, ಇವತ್ತು ಅವರ ಕಂಡಂಥ ಕನಸು ಅವರು ಲಿಖಿತವಾಗಿ ಎಲ್ಲ ಮಾಡಿದ್ರೂ ಕೂಡ ನನಸಾಗದ ಇಲ್ವಾ ಅನ್ನೋದನ್ನು ಇವತ್ತು ಚರ್ಚೆ ವಿಷಯ ಆಗಿದೆ. ಬಹುಶಃ ಈ ಚರ್ಚೆ ವಿಷಯವನ್ನು ಭಾರತದ 143 ಕೋಟಿ ಜನವೂ ಕೂಡ ಯೋಚನೆ ಮಾಡಬೇಕಾಗಿದೆ. ಓಕೆ, ಇವತ್ತು ಬಾಬಾ ಸಾಹೇಬ್ರ ಆಶಯಗಳೇನಾದರೂ ಪ್ರಾಮಾಣಿಕವಾಗಿ ಅನುಷ್ಠಾನ ಆಗಿದ್ದರೆ ಈ ದೇಶದಂಥ ನೆಮ್ಮದಿಯ, ಸಂತೋಷದ, ಸಂತೃಪ್ತಿಯಾದ ದೇಶ ಜಗತ್ತಿನಲ್ಲೂ ಇರ್ತಿರಲಿಲ್ಲ. ಇವತ್ತು ದುರಂತ ಏನಾಗಿದೆ ಅಂದರೆ, ಜಗತ್ತಿನ ಬಡ ದೇಶಗಳಲ್ಲಿ ಪ್ರಮುಖ ಪಾಲನೆಯಲ್ಲಿ ನಾವು ನಿಲ್ಲಂಗೆ ಆಗಿದ್ದೀವಿ. ಓಕೆ, ರಾಜಣ್ಣ ಅವರೇ, ಶಿವಶಂಕರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಭಾರತದೊಳಗಡೆ ಅಸಮಾನತೆ ನಿವಾರಣೆ ಆಗಬೇಕು ಮತ್ತು ಸಾಮಾಜಿಕ ನ್ಯಾಯ ಸಿಗಬೇಕು ಎನ್ನುವಂಥದ್ದನ್ನು ಅಂಬೇಡ್ಕರ್ ಅವರು ಕಂಡಂಥ ಕನಸಾಗಿತ್ತು, ಆಶಯ ಆಗಿತ್ತು ಅಂತೇಳಿ. ನಿಜಕ್ಕೂ ಈ ದೇಶದೊಳಗಡೆ ಅಸಮಾನತೆ ಅನ್ನುವಂಥದ್ದು ನಿವಾರಣೆ ಆಗಿದೆಯಾ ಮತ್ತು ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಕ್ಕಿದೆಯಾ ಅಂತ? ನಾವು ಸಂವಿಧಾನ ಅಂಬೇಡ್ಕರ್ ಅವರು ಬರೆಯೋ ಸಂದರ್ಭ ಮತ್ತು ಅವರು ಅನುಭವಿಸಿದಂಥ ನೋವು ಈ ಸಮಾಜದಲ್ಲಿ ಏನೆಲ್ಲ ಇತ್ತು ಅದನ್ನು ಅವರು ಸಂವಿಧಾನದಲ್ಲಿ ಅಳವಡಿಸಿ ನಮ್ಮದು ಸಂವಿಧಾನ ಈ ರೀತಿಯಲ್ಲಿ ಈ ಮಾರ್ಗದಲ್ಲಿ ಹೋಗಬೇಕು ಅನ್ನುವಂಥ ಆಶಯವನ್ನು ಅವರು ವ್ಯಕ್ತಪಡಿಸಿದರು. ನಾವು ಸ್ವಲ್ಪ ಹಿಂದಕ್ಕೆ ನಾವು ಹೋಗೋದೇ ಆದರೆ, ಸಾಮಾಜಿಕವಾಗಿ ಇವತ್ತು ಕೂಡ ಅವರು ಏನೆಲ್ಲ ಆಸೆ ಇಟ್ಕೊಂಡು ಹೋರಾಟ ಮಾಡಿದ್ರು, ದೇವಾಲಯ ಪ್ರವಾಸ ಆಗ್ಬೋದು, ಕೆರೆ ನೀರನ್ನು ಮುಟ್ಟಿದಂಥ ಒಂದು ಘಟನೆ ಆಗ್ಬೋದು, ಆ ಸಂದರ್ಭದಲ್ಲೂ ಕೂಡ ಅವರು ತಿರುಗಿ ಬೀಳಲಿಲ್ಲ. ತನ್ನ ಜನಾಂಗಕ್ಕೆ ಸಮಾಧಾನ ಪಡಿಸಿ ಅವರು ಮುನ್ನಡೆದರು. ಅದೇ ರೀತಿಯಲ್ಲಿ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಒಂದು 100 ಅಸ್ಪೃಶ್ಯತೆ ಆಚರಣೆಗಳ ಪದ್ಧತಿಗಳು ಇವತ್ತು ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ. ನಮ್ಮ ಜೀತ ಪದ್ಧತಿಯಿಂದ ಹಿಡ್ಕೊಂಡು, ಬೆತ್ತಲೆ ಸೇವೆಯಿಂದ ಹಿಡ್ಕೊಂಡು, ಸೊ ಹಲವಾರು ದೇವಾಲಯ ಪ್ರವೇಶ ನಿರಾಕರಣೆಯಿಂದ ಹಿಡ್ಕೊಂಡು, ಯಾವುದೇ ಒಬ್ಬ ದಲಿತ ಇವತ್ತಿಗೂ ಕೂಡ ಬಾವಿಯಲ್ಲಿ ನೀರು ತೊಗೊಳ್ಲಿಕ್ಕಾಗಲ್ಲ, ಹೋಟ್ಲಲ್ಲಿ ಹೋಗಿ ಅವನು ಆಹಾರವನ್ನು ಸ್ವೀಕರಿಸೋದಕ್ಕಾಗೋದಿಲ್ಲ, ಆ ಥರದ್ದು ಒಂದು ನಿರ್ಬಂಧ ಇವತ್ತು ಇದೆ. ಒಂದು ದಲಿತ ಯುವಕ ಇನ್ನೊಬ್ಬ ದಲಿತ ಯುವತಿಯನ್ನು ಒಂದು ಪ್ರೇಮಿಸೋದಕ್ಕೆ ಸಾಧ್ಯ ಇಲ್ಲ, ಅದು ಕೂಡ ಇವತ್ತು ಮರ್ಯಾದೆ ಹತ್ಯೆ ಅಂತೇಳಿ ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಸೊ ತಂದೆ ತಾಯಿ ಆದವರು ತನ್ನ ಮಗಳಿಗೆ ನೀನು ಅನ್ಯ ಜಾತಿ ಹುಡುಗನನ್ನು ಪ್ರೇಮಿಸಿದ್ಯಾ ಅನ್ನೋ ಕಾರಣಕ್ಕಾಗಿ ಅವಳಿಗೆ ನೀನು ನೇಣು ಹಾಕೋ ಅನ್ನುವಂಥ ಒಂದು ಒತ್ತಾಯನ ತಂದಂಥ ಘಟನೆಗಳನ್ನೂ ಕೂಡ ನಾವು ಮಂಡ್ಯ ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಅದೇ ರೀತಿಯಲ್ಲಿ ಈ ಥರದ್ದು ಮರ್ಯಾದೆ ಹತ್ಯೆಗಳು ಸುಮಾರು ಈ ಇದರಲ್ಲಿ ಸಮಾಜದಲ್ಲಿ ನಡೀತಾ ಇದ್ದಾವೆ. ಅದ್ರ ವಿರುದ್ಧ ನಾವು ಹೋರಾಟಗಳನ್ನು ರೂಪಿಸಿದ್ದೀವಿ, ನಡೆಸ್ತಾ ಇದ್ದೀವಿ ಕೂಡ. ಈ ಬಗ್ಗೆ ಕಾನೂನು ಆಗಬೇಕು, ಅದರಲ್ಲಿ ಪಾಲ್ಗೊಳ್ಳುವಂಥವ್ರಿಗೆ ಕಠಿಣ ಶಿಕ್ಷೆಗಳನ್ನು ವಿಧಿಸುವಂಥ ಕಾನೂನುಗಳನ್ನು ತಂದು ಇದನ್ನು ರಕ್ಷಣೆ ಮಾಡಬೇಕು. ಪ್ರೀತಿಸುವಂಥ ಪ್ರೇಮಿಗಳಿಗೆ ಒಂದು ರಕ್ಷಣೆ ಸಮಾಜದಲ್ಲಿ ಸಿಗಬೇಕು ಅನ್ನುವಂಥ ಒಂದು ಆಶಯ ಒಂದು. ಇನ್ನೊಂದು, ದಲಿತರ ಮೇಲೆ ನಡೀತಾ ಇದ್ದಂಥ ಈ ದೌರ್ಜನ್ಯಗಳೇನಿದ್ದಾವೆ ಇದನ್ನು ತಡೆಗಟ್ಟಬೇಕು ಅನ್ನುವಂಥ ಒಂದು ಕಾನೂನು ಇತ್ತು. 1989 ಕಾಯ್ದೆ ಅಡಿನಲ್ಲಿ ಅದು ಬರ್ತಾ ಇತ್ತು. ಸೊ ಯಾವಾಗ ಕೇಂದ್ರದಲ್ಲಿ ಒಂದು ಸರ್ಕಾರ ಬದಲಾವಣೆ ಆಗಿ ಮೋದಿ ಸರ್ಕಾರ ಬಂದ ಮೇಲೆ ಸೊ ಆ ಕಾನೂನನ್ನು ಬಲಹೀನ ಮಾಡಿದ್ರು. ಹಂಗಾಗಿ ಇವತ್ತು ಏನಾಗ್ತಾ ಇದೆ, ಯಾವರೇ ಒಬ್ಬ ದಲಿತನ ಮೇಲೆ ದೌರ್ಜನ್ಯ ನಡೆದರೆ ಒಂದು ಕುಗ್ರಾಮ ಅಲ್ಲಿಂದ 50 ಕಿಲೋಮೀಟ್ರು 100 ಕಿಲೋಮೀಟ್ರ್ ದೂರಕ್ಕೆ ಹೋಗಿ ಅವನು SP ಮುಂದೆ ಹಾಜರಿದ್ದು ತನ್ನ ಮೇಲೆ ಯಾರು ದಾಳಿ ಮಾಡಿದ್ರು, ಯಾರು ಹಲ್ಲೆ ಮಾಡಿದ್ರು ಅನ್ನುವಂಥ ಈ ರಿಪೋರ್ಟನ್ನು ಹೇಳಿದ ಮೇಲೆ ಅವರು ನಿರ್ಧಾರ ಮಾಡೋದಂತೆ, ಹೌದು ಇದು ನಿಜ ಅನ್ನುವಂಥ ಘಟನೆ ಅವ್ರಿಗೆ ಮನವರಿಕೆ ಆದರೆ ಆವಾಗ ಅವ್ರ ಮೇಲೆ ಕೇಸ್ ಹಾಕುವಂಥ ಒಂದು ಪದ್ಧತಿಯನ್ನು ಇವತ್ತು ಅದನ್ನು ಬಲಹೀನ ಮಾಡಿದ್ದಾರೆ. ಆದ್ದರಿಂದ ಈ ದೌರ್ಜನ್ಯ ತಡೆ ಕಾಯ್ದೆ ವಿರುದ್ಧ ಇವತ್ತು ದೇಶದಲ್ಲಿ ನಾವು ಹಲವಾರು ರೀತಿಯ ಹೋರಾಟಗಳನ್ನು ನಾವು ನಡೆಸ್ತಾ ಬಂದಿದ್ದೀವಿ.
ಅದೇ ರೀತಿ ಸಣ್ಣ ಪುಟ್ಟ ಭೂಮಿ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ ಗಲಭೆಗಳು ಇದು ನಡೀತಾ ಇದ್ದಾವೆ ನಮ್ಮ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ನಡೀತಾ ಇದೆ. ಈಗ ಇದರಲ್ಲಿ ಗುಜರಾತ್ನಲ್ಲಿ ಊನಾ ಅನ್ನುವಂಥ ಊರಿನಲ್ಲಿ ಒಂದು ಸತ್ತ ದನಿನ ಚರ್ಮ ಸುಲಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಮರಕ್ಕೆ ಕಟ್ಟಿ ಹೊಡೆದಂಥ ಘಟನೆ. ಹತ್ರಾಸ್ನಲ್ಲಿ ಒಂದು ಹೆಣ್ಮಗಳು ಅತ್ಯಾಚಾರ ಮಾಡಿ ಆಕೆಯ ದೇಹವನ್ನು ಅವರ ಕುಟುಂಬಕ್ಕೆ ಕೊಡದೇ ಇರುವಂಥ ಒಂದು ಘಟನೆ. ಇದು ನಡೆದ ಮೇಲೆ ಒಂದು ದೇಶದ 20 ದಲಿತ ಸಂಘಟನೆಗಳು ಒಟ್ಟಾಗಿ ಭಾರತ್ ಬಂದ್ಗೆ ಕರೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆಗಸ್ಟ್ 2ನೇ ತಾರೀಕು ಅದೊಂದು ಕರೆ ಕೊಡ್ತಾರೆ. ಅದು ಕೊಟ್ಟು ಮತ್ತು ಈ ಕಾನೂನನ್ನು ವಾಪಸ್ ತಗೋಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾರೆ. ಅದಾದಮೇಲೆ ಸರ್ಕಾರಕ್ಕೆ ಒಂದು ಮನವರಿಕೆ ಆಗುತ್ತೆ, ಹೌದು ಇದು ಎಲ್ಲ ದಲಿತರು ನಮ್ಮ ಮೇಲೆ ತಿರುಗಿ ಬಿದ್ದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಆ ಕಾನೂನನ್ನು ಇವತ್ತು ನಾವು ವಾಪಸ್ ತಗೋತೀವಿ ಅಂತೇಳಿ ಹೇಳುವಂಥ ಒಂದು ಪರಿಸ್ಥಿತಿಗೆ ಒಂದು ಕೇಂದ್ರ ಸರ್ಕಾರ ಬರ್ತಾ ಇದೆ. ಈ ಥರದ್ದು ಘಟನೆಯನ್ನು ಇಟ್ಕೊಂಡು ಇವತ್ತು ನಾವು ಇಡೀ ದೇಶದಲ್ಲಿ ಒಂದು ಒಂದು ಹೋರಾಟವನ್ನು ರೂಪಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೈದರಾಬಾದ್ನಲ್ಲಿ ಆಗಸ್ಟ್ 23, 26, 27ನೇ ತಾರೀಕು ನಾವೊಂದು ರಾಷ್ಟ್ರ ಮಟ್ಟದ ಸಮಾವೇಶವನ್ನು ನಡೆಸಿದ್ವಿ. ಅದಾದಮೇಲೆ ಬೆಂಗಳೂರಿನಲ್ಲಿ ಒಂದು ಶೃಂಗಸಭೆಯನ್ನು ನಡೆಸಿ ಎಲ್ಲ ರಾಜ್ಯದಲ್ಲೂ ಈ ರೀತಿಯ ಒಂದು ಸಮಾವೇಶಗಳನ್ನು ಮಾಡಿ ಆಗಸ್ಟ್ 4ನೇ ತಾರೀಕು ಪಾರ್ಲಿಮೆಂಟ್ ಚಲೋ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೀವಿ. ದಲಿತರ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈ ಹೋರಾಟಗಳನ್ನು ರೂಪಿಸಿದ್ದೀವಿ. ಅದೇ ರೀತಿಯಲ್ಲಿ ಈಗ ಇತ್ತೀಚೆಗೆ ಈ ಚುನಾವಣೆ ಏನು ಬಂದಿದೆ, ಈ ಚುನಾವಣೆಗೆ ಕೂಡ ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನು ಒಂದು 10-20 ಸಂಘಟನೆಗಳನ್ನು ಒಟ್ಟಿಗೆ ತೊಗೊಂಬಂದು ಈ ಹೋರಾಟವನ್ನು ನಾವು ರೂಪಿಸ್ತಾ ಬರ್ತಾ ಇದ್ದೀವಿ. ದಲಿತರ ಬೇಡಿಕೆಗಳು, ಅವರ ವಸತಿ, ಅವರ ಭೂಮಿ ಪ್ರಶ್ನೆ ಮುಂದಿಟ್ಟು, ಅವ್ರ ಮೇಲೆ ಆಗ್ತಾ ಇರುವಂಥ ಅನ್ಯಾಯದ ಪ್ರಶ್ನೆಯನ್ನು ಮುಂದಿಟ್ಟು, ಉದ್ಯೋಗದ ಪ್ರಶ್ನೆಯನ್ನು ಮುಂದಿಟ್ಟು, ಈ ಖಾಸಗೀಕರಣದಿಂದಾಗಿ ನಮಗೇನು ಉದ್ಯೋಗದ ಅವಕಾಶಗಳು ಸಿಗ್ತಾ ಇಲ್ಲ, ಈ ಎಲ್ಲ ವಿಚಾರಗಳನ್ನಿಟ್ಟು ನಾವೊಂದು ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಹೋರಾಟವನ್ನು ರೂಪಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಓಕೆ, ಅವರು ಉದ್ಯೋಗ ಅಂತ ಮಾತಾಡ್ತಿರ್ಬೇಕಾದಾಗ ಒಂದು ತಟ್ಟಂತೆ ಹೊಡೆದಿದ್ದ ಪ್ರಶ್ನೆ ಏನು ಅಂತ ಹೇಳಿದ್ರೆ ಮೂಲಭೂತ ಹಕ್ಕಿನ ಪ್ರಶ್ನೆ ತಟ್ಟಂತ ಹೊಡೆದಿದ್ದು. ಶಿಕ್ಷಣ ಮೂಲಭೂತ ಹಕ್ಕು ಅಂತ ಹೇಳ್ತಿದ್ರೆ ಆದರೆ ಅದು ಸಮರ್ಪಕವಾಗಿ ಜಾರಿ ಆಗ್ತಾ ಇಲ್ಲ. ಹಾಗಾಗಿ ಶಿಕ್ಷಣ, ಉದ್ಯೋಗ, ಆರೋಗ್ಯ ಈ 3 ಕ್ಷೇತ್ರಗಳನ್ನ ಮೂಲಭೂತ ಹಕ್ಕುಗಳಾಗಬೇಕು ಅಂತೇಳಿ ತುಂಬಾ ವರ್ಷದಿಂದ ಹೋರಾಟಗಳು ನಡೀತಾ ಇದ್ದಾವೆ. ಯಾಕೆ ಮೂಲಭೂತ ಹಕ್ಕುಗಳಾಗ್ತಾ ಇಲ್ಲ ಇವು ಅಂತ? ಇಲ್ಲ ನೋಡಿ, ಇದು ಒಳ್ಳೆ ಪ್ರಶ್ನೆ. ಇದು ಆ್ಯಕ್ಚುಲಿ ಸಂವಿಧಾನ ಬಂದು 73 ವರ್ಷ ಆಗಿದೆ. ಸಂವಿಧಾನದಲ್ಲೂ ಆರ್ಟಿಕಲ್ಗಳು ಕೂಡ ಇವೆ. ಮತ್ತು ಜನರ ಮೂಲಭೂತ ಸಮಸ್ಯೆಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು, ಮೂಲಭೂತ ಅಗತ್ಯತೆಗಳನ್ನ ಪೂರೈಸಬೇಕು. ಅದರಲ್ಲಿ ಏನು ಅಂದರೆ ರಸ್ತೆ, ಆರೋಗ್ಯ, ಶಿಕ್ಷಣ ಮತ್ತು ಉದ್ಯೋಗದ್ದು ಅಂತ. ಇವತ್ತೇನಾಗದೆ ಅಂದರೆ ದುರಂತ, ಸ್ವತಂತ್ರ ಬಂದು 75 ವರ್ಷ ಆದರೂ ಕೂಡ ಬರೀ SC/ST ಅಂತ ಅಲ್ಲ, ಎಲ್ಲ ಜಾತಿ ಬಡವರು ಕೂಡ ನಿರುದ್ಯೋಗಿಗಳಿದ್ದಾರೆ. ಅದರಲ್ಲಿ ಹೆಚ್ಚು ತೀವ್ರವಾಗಿ ನೊಂದಿರೋರು ನಮ್ಮ SC/ST ಎಲ್ಲರೂ ಇದೆ. ಇಡೀ ರಾಷ್ಟ್ರದಲ್ಲೇ ಒಂದು ಮಾಹಿತಿಗಳ ಪ್ರಕಾರ 60ರಿಂದ 70 ಲಕ್ಷ ಹುದ್ದೆಗಳು ಖಾಲಿ ಇವೆ. ನಮ್ಮ ಕರ್ನಾಟಕದಲ್ಲಿ ಹೇಳ್ತೀವಿ, ಇಲ್ಲಿ ಸರ್ಕಾರ ಸ್ಯಾಂಕ್ಷನ್ ಹುದ್ದೆಗಳಿರ್ತವೆ. ಈ ರಾಜ್ಯ ಸರ್ಕಾರದಲ್ಲೇ ಎಕ್ಸಾಂಪಲ್ ಕೊಡೋದೇ ಆದರೆ 7,73,000 ಹುದ್ದೆಗಳು ಮಂಜೂರಾತಿ ಹುದ್ದೆಗಳಿದೆ. 5,20,000 ಚಿಲ್ಲರೆ ಫೀಲ್ಡ್ ಪೋಸ್ಟ್ಗಳಿದೆ. ಅಂದರೆ ಅದರೊಳಗಡೆ ಒಂದು 80,000 SCಗಳಿದ್ದಾರೆ, ಒಂದು 20-25,000 STಗಳಿದ್ದಾರೆ. ಅಂದರೆ ಇಲ್ಲೂ ಕೂಡ ಏನಾಗದೆ, ನಿರೀಕ್ಷಿತ ಮಟ್ಟದಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಿಲ್ಲ. ಭರ್ತಿ ಮಾಡೋದ್ರ ಜೊತೆಗೆ ಬಡ್ತಿನೂ ಕೊಡೋಕ್ಕೆ ಹೋಗೋದಿಲ್ಲ. ಇದು ಒಂದು ಕಡೆ. ಆದರೆ ಶಿಕ್ಷಣದ್ದೇನಾಗುತ್ತೆ, ಯಾವ ದೇಶ ಶಿಕ್ಷಣದಲ್ಲಿ ಮುಂದುವರುತ್ತೋ ಅದು ಅಭಿವೃದ್ಧಿ ಆಗುತ್ತೆ ಅನ್ನೋದು ಎಲ್ಲರೂ ಹೇಳುವಂಥ ಮಾನೀಯರು ಹೇಳೋ ಮಾತು. ಈ ವ್ಯವಸ್ಥೆಯಲ್ಲಿ ಏನಾಗದೆ, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಸರ್ಕಾರ. ವಾಸ್ತವವಾಗಿ ನೋಡಿದ್ರೆ ಏನಾಗುತ್ತೆ, ಇವತ್ತು ಬಹುತೇಕ ರಾಜಕಾರಣಿಗಳೇ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ಕೊಂಡಿರೋದ್ರಿಂದ ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೋಗೋರು ಯಾರು? ಪಟ್ಟಣಗಳಲ್ಲಾದರೆ ಗಾರ್ಮೆಂಟ್ಸ್ಗೆ ಹೋಗೋರು, ಊದ್ಬತ್ತಿ ಒಸಿಯೋರು, ಬೀಡಿ ಕಟ್ಟೋರು ಪಟ್ಟಣದಲ್ಲಿ ಹೋಗ್ತಾರೆ. ಹಳ್ಳಿ ಕಡೆ ಹೋದ್ರೆ ಭೂ ರೈತರು ಇದ್ದಾರೆ. ಇವತ್ತು ಕೂಡ 80% ಜನ ನಮ್ಮ ಭೂಮಿ ಉಳುಮೆ ಮಾಡ್ತಿದ್ರು ಕೂಡ, ದಲಿತರೇ 80% ಮಾಡ್ತಿದ್ರು ಕೂಡ ಭೂಮಿ ಇಲ್ಲ ಅವ್ರಿಗೆ. ಅಂದರೆ ಭೂಮಿ ಹಕ್ಕುಪತ್ರ ಇಲ್ಲ ಅವ್ರಿಗೆ, ನಿಜವಾದ ವಾರಸ್ತಾರಲ್ಲ. ಅವರು ಹೆಚ್ಚು ಹಣ ಕೊಟ್ಟು ಓದ್ಸೋಕೆ ಅವರು ಸರ್ಕಾರಿ ಶಾಲೆಗೆ ಹೋಗ್ತಾರೆ. ಇವರೇನಾಗ್ತಾರೆ, ರಾಜಕಾರಣಿಗಳದವೇ ಹೆಚ್ಚು ಖಾಸಗಿ ಸಂಸ್ಥೆಗಳಿರೋದ್ರಿಂದ ಈಗ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಿಲ್ಲ. ಇನ್ನು ಆರೋಗ್ಯದ್ದಂತೂ ಹೇಳಂಗೆ ಇಲ್ಲ.
ಈ ಆರೋಗ್ಯದ ಏನಾಗದೆ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಚಿಂತೆ ಮಾಡಬೇಕು, ಇಲ್ಲಿ ಪ್ರಸ್ತಾಪ ಮಾಡಬೇಕಾಗತ್ತೆ. ಈ ಕಳೆದ 2 ವರ್ಷ ಕೊರೋನಾ ಬಂದಾಗ ಇಡೀ ರಾಷ್ಟ್ರವೇ ತತ್ತರಿಸೋಯ್ತು. ನೂರಾರು ಜನ, ಸಾವಿರಾರು ಜನ ಡೆತ್ ಆಗೋಗ್ಬಿಟ್ರು. ಅಸಂಖ್ಯಾತ ಜನ ತಬ್ಲಿಗಳಾದರು, ವಿಧವೆಯರಾದರು, ಅಪ್ಪ ಅಮ್ಮದಿರಂತೂ ಅನಾಥವಾಗಿ ಹೋಗ್ಬಿಟ್ರು. ಅಂಥ ಟೈಮ್ನಲ್ಲಿ ಒಳ್ಳೆ ಆರೋಗ್ಯ ಕೊಡಬೇಕಂತ ಸರ್ಕಾರಗಳು ನಿಮ್ಮ ಆರೋಗ್ಯ ಸುಧಾರಿಸುತ್ತೆ, ಕೊರೋನಾ ಹೋಗುತ್ತೆ, ಗಂಟೆ ಬಾರಿಸಿ ಚಪ್ಪಾಳೆ ಹೊಡೀರಿ ಅಂತ ಹೇಳೋ ಅವೈಜ್ಞಾನಿಕತೆ ಏನಂತಂದ್ರು. ಇದು ನಿಜವಾಗೂ ಸಂವಿಧಾನ ವಿರೋಧಿ ನಡೆ ಇದೆ. ಆ್ಯಕ್ಚುಲಿ ನಿಜವಾಗೂ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಜನರ ಮತಗಳಿಂದ ಆಯ್ಕೆ ಆಗಿರುವಂಥ ಸಾಮಾಜಿಕ ಜವಾಬ್ದಾರಿಯನ್ನು ಹೊತ್ತಿರುವಂಥ ಸರ್ಕಾರಗಳ ಕೆಲಸ ಏನು ಅಂದರೆ ಶಿಕ್ಷಣ, ಆರೋಗ್ಯ, ಉದ್ಯೋಗಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ಇವತ್ತು ಮತ್ತು ಜೊತೆಗೆ ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣ ಬಂದ ಕಾರಣದಿಂದಾಗಿ ಸರ್ಕಾರಿ ಸ್ವಾಮ್ಯಗಳೆಲ್ಲ ಮುಚ್ಚುತ್ತಾ ಇವೆ. ಕಳೆದ 10 ವರ್ಷಗಳಲ್ಲಂತೂ ರಾಷ್ಟ್ರದಲ್ಲಿ ಹಿಂದಿನ 65 ವರ್ಷಗಳಲ್ಲಿ ವಾಜಪೇಯಿ ಸರ್ಕಾರ ಸೇರಿಕೊಂಡಂಗೆ ಸರ್ಕಾರಿ ಸ್ವಾಮ್ಯಗಳ ರಕ್ಷಣೆಗೆ ಮುಂದಕ್ಕೆ ಹೋಗಿದ್ರೆ ಈ 10 ವರ್ಷದಲ್ಲಿ ಸಮರೋಪಾದಿಯಲ್ಲಿ ಸರ್ಕಾರಿ ಸ್ವಾಮ್ಯಗಳನ್ನು ಖಾಸಗೀಕರಣ ಮಾಡೋದಾಗ್ಬಿಟ್ಟಿದೆ. ಈ ಇಲ್ಲಿ ಆಸ್ಪತ್ರೆಗಳಾಗಲಿ ಉದ್ಯಮಿಗಳಂತೂ ಹೇಳಂಗೆ ಇಲ್ಲ. ಇದು ಒಂಥರ ಕಾರ್ಪೊರೇಟ್ ಹಿತವನ್ನು ಕಾಪಾಡುವಂಥ ವ್ಯವಸ್ಥೆ ಎಲ್ಲೋ ನಿರ್ಮಾಣ ಆಗೋಗ್ಬಿಟ್ಟಿದೆ. ಹಿಂಗಾದಾಗ ಈ ಜನಸಾಮಾನ್ಯರಿಗೆ ಇವತ್ತು ಹೆಚ್ಚು ತೊಂದರೆಗೆ ಒಳಗಾಗೋರು ಯಾರು? ಮಧ್ಯಮ ವರ್ಗದ ಜನ, ಪರಿಶಿಷ್ಟ ಪರಿಶಿಷ್ಟ ಪಂಗಡಗಳು. ಇವತ್ತು ಕೂಡ ಒಂದೊತ್ತು ಊಟಕ್ಕೆ ಪರದಾಡುವಂಥ ಅಸಂಖ್ಯಾತ ಜನರ ಗ್ರಾಮೀಣ ಪ್ರದೇಶದಲ್ಲಿ ನೋಡ್ಬೋದು. ಅವರು ಇವತ್ತು ಕೂಡ ಪ್ರಾಣಿ ಪಕ್ಷಿಗಳಿಗಿಂತ ಕೀಳಾಗಿ ಕಾಣಿಸ್ಕೊಳ್ತಿದ್ದಾರೆ. ಇದು ಹಳ್ಳಿಗಳಲ್ಲಿ ಹೋದಾಗ ನಿಜವಾಗ್ಲೂ ಗೊತ್ತಾಗುತ್ತೆ. ಇದು ರಾಜಕೀಯ ಮುಖಂಡರುಗಳ ಸಾಮಾಜಿಕ ಜವಾಬ್ದಾರಿ ಆಗಬೇಕಾಗದೆ, ಬದ್ಧತೆ ಆಗಬೇಕಾಗದೆ. ಆ ಬದ್ಧತೆ ಇರುವಂಥ ಸರ್ಕಾರಗಳನ್ನು ಆಯ್ಕೆ ಮಾಡೋದು ಕೂಡ ಈ ದಾನ ಮಾಡುವಂಥ ಪ್ರಜೆಗಳು, ಈ ಪ್ರಜಾಪ್ರಭುಗಳ ಕರ್ತವ್ಯ ಆಗಬೇಕಾಗಿದೆ. ಓಕೆ, ಇದೇ ಸಂದರ್ಭದೊಳಗಡೆ ಮೀಸಲಾತಿಯ ಚರ್ಚೆಗಳು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ. 3A ಇದ್ದವರು 2A ಆಗಬೇಕು ಅಂತಾರೆ, 2A ಇದ್ದವರು ST ಆಗಬೇಕು ಅಂತಾರೆ, ST ಇರೋರು SC ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಇದೇ ವೇಳೆ ಎಷ್ಟೋ ಜನರಿಗೆ ಇನ್ನೂ ರಿಸರ್ವೇಷನ್ ಸಿಕ್ಕಿಲ್ಲ. ನಮ್ಮ ಕರ್ನಾಟಕವೂ ಸೇರಿದಂತೆ ದೇಶದ ಬಹಳಷ್ಟು ಜನರಿಗೆ ಇನ್ನೂ ರಿಸರ್ವೇಷನ್ ಕೂಡ ಸಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಈ ಮೀಸಲಾತಿ ಅನ್ನುವಂಥ ಚರ್ಚೆ ಇದ್ರ ಹಿಂದ್ಗಡೆ ಯಾರಿದ್ದಾರೆ ಅಥವಾ ಹುನ್ನಾರ ಇದೆಯಾ ಏನು ಅಂತ ಗೊತ್ತಿಲ್ಲ. ಒಂದು ರೀತಿ ಮೀಸಲಾತಿ ಅಂದ್ರೆ ಅಸಹ್ಯ ಪಟ್ಕೊಳ್ಳೋ ರೀತಿಯೊಳಗಡೆ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಸಂದರ್ಭದೊಳಗಡೆ ಈ ಮೀಸಲಾತಿಯ ಕುರಿತು ಏನು ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಬಯಸ್ತೀರಿ ಅಂತ? ಮೊಟ್ಟ ಮೊದಲಿಗೆ ಮೀಸಲಾತಿ ಪ್ರಶ್ನೆ ಉದ್ಭವ ಆಗಿದ್ದು ಗುಜರಾತ್ನಲ್ಲಿ ಮೆಡಿಕಲ್ ಓದುವಂಥ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಈ ದಲಿತ ವಿದ್ಯಾರ್ಥಿಗಳು ಕಡಿಮೆ ಮಾರ್ಕ್ಸ್ ತಗೊಂಡ್ರು ಅವ್ರಿಗೆ ಪ್ರಾಧಾನ್ಯ ಸಿಗ್ತಾ ಇದೆ, ಅಡ್ಮಿಷನ್ ಸಿಗ್ತಾ ಇದೆ. ಹಂಗಾಗಿ ನಮ್ಮ ಪ್ರತಿಭೆ ಹೋಗ್ತಾ ಇದೆ ಅನ್ನುವಂಥ ಇದನ್ನು ಹುಟ್ಟಾಕಿ ಅಲ್ಲಿ ಈ ಒಂದು ಪ್ರಶ್ನೆಗೆ ದೊಡ್ಡ ರೀತಿಯ ಪ್ರತಿಭಟನೆ ಇದೆಲ್ಲ ಮಾಡಿ ಕೆಲವರೆಲ್ಲ ಬೆಂಕಿ ಹಚ್ಕೊಂಡು ಸಿಮೆಣ್ಣೆ ಸುರ್ಕೊಂಡು ಆ ಥರದ್ದು ಒಂದು ಘಟನೆ ಎಲ್ಲ ನಡೆದ ನಂತರ ಅದನ್ನು ಅವರು ಈವನ್ ನಮ್ಮ ರಾಜ್ಯದಲ್ಲಿದ್ದಂಥ ಒಬ್ಬ ಹಿರಿಯ ವಕೀಲರು ಅವರು ಈ ಮೀಸಲಾತಿ ವಿರುದ್ಧ ಒಂದು ಕೇಸನ್ನೆಲ್ಲ ಕೋರ್ಟಿಗೆ ತಗೊಂಡೋಗಿದ್ದಾರೆ. ಆ ಥರದ್ದು ಒಂದು ನಿದರ್ಶನಗಳೆಲ್ಲ ಇದ್ದಾವೆ. ಆದ್ದರಿಂದ ಇಲ್ಲಿ ಪ್ರಶ್ನೆ ಬರೋದು ಸಾಮಾಜಿಕವಾಗಿ ತುಂಬ ತುಳಿತಕ್ಕೊಳಗಾದಂಥ ಜನರನ್ನು ಮೇಲೆತ್ತೋದಕ್ಕೆ ಅಂತೇಳಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಇದನ್ನು ಮಾಡಿದಂಥ ಒಂದು ಸಂವಿಧಾನಬದ್ಧವಾದಂಥ ಒಂದು ಹಕ್ಕನ್ನು ಅವರಿಗೆ ಕೊಟ್ಟಿದ್ದೀವಿ. ನಾವು ಸಾವಿರಾರು ವರ್ಷಗಳಿಂದ ಏನು ತುಳಿತಕ್ಕೊಳಗಾಗಿದ್ರು ಅವರನ್ನು ಮೇಲೆತ್ತೋ ಅನ್ನೋ ಉದ್ದೇಶದಿಂದ ಮೀಸಲಾತಿಯನ್ನು ನಾವು ತಂದಿರೋದು. ಆದರೆ ಈಗೇನಾಗಿದೆ, ಕೇಂದ್ರ ಸರ್ಕಾರ ಏಕಾಏಕಿ EWS ಅಂತೇಳಿ ಒಂದು 10% ಮೀಸಲಾತಿಯನ್ನು ಅವರು ಪ್ರಕಟಣೆ ಮಾಡಿ ಇವತ್ತು ಅವರು ಕೇಳಲಿಲ್ಲ, ಒಂದು ಹೋರಾಟ ಮಾಡಲಿಲ್ಲ, ಯಾವುದೇ ಒಂದು ಚಳವಳಿ ಮಾಡಲಿಲ್ಲ, ಆದರೂ ಅವ್ರಿಗೆ ಅದನ್ನು ಕೊಟ್ಟಿದ್ದಾರೆ. ನಾವು ಕೊಟ್ಟಿರೋದ್ರ ಬಗ್ಗೆ ಏನು ಇದನ್ನು ಮಾಡ್ತಾ ಇಲ್ಲ. ಆದರೆ ಇರುವಂಥ ಸೌಲಭ್ಯ ಇರುವಂಥ ಇವ್ರಿಗೆ ವಿದ್ಯಾರ್ಥಿಗಳಿಗೆ ಅಥವಾ ಜನಾಂಗಕ್ಕೆ ಅದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಲಿಲ್ಲ, ಜಾರಿಗೆ ತರಲಿಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇರೋದು. ಎಲ್ಲೂ ಆದ್ಯತೆ ಸಿಗ್ತಾ ಇಲ್ಲ. ಎಲ್ಲೇ ಇದನ್ನು ಮಾಡಿದ್ರು ಅದಕ್ಕೆ ಬೇಕಾದಂಥ ಒಂದು ಪ್ರಾಮುಖ್ಯತೆ ಮತ್ತು ಇದು ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು. ಎರಡನೇದೇನಾಗಿದೆ, ಎಲ್ಲರೂ ಎಲ್ಲ ಜನಾಂಗದವರು ಈವನ್ ಸ್ವಾಮೀಜಿಗಳು ಸೇರಿಕೊಂಡು ನಾವು ಹಿಂದುಳಿದಿದ್ದೀವಿ ಅನ್ನುವಂಥ ಒಂದು ಭ್ರಮೆಯನ್ನು ಹುಟ್ಟಿಸಿ ಇವರ ಒಂದು ಮೀಸಲು ಇದನ್ನು ಅದು ಕಿತ್ಕೊಳ್ಳುವಂಥ ಪ್ರಯತ್ನಗಳನ್ನ ಹಲವಾರು ನಡೆದಿರುವಂಥ ಘಟನೆಗಳನ್ನ ನಾವು ನೋಡಿದ್ದೀವಿ. ಇಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಈ ಬಗ್ಗೆ ಚಳವಳಿಗಳು ರೂಪುಗೊಂಡಿದ್ದಾವೆ, ಇದಾಗಿದ್ದಾವೆ. ಆದರೆ ನಿಜವಾದಂಥ ತುಳಿತ ಜನಕ್ಕೆನ್ನ ಬಿಟ್ಟು
ಸೊ ಮುಂದುವರೆದ ಜನರೇ ಮೀಸಲಾತಿಯನ್ನು ಬೇಡುವಂಥ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ಇದನ್ನು ನಾವು ಸರ್ಕಾರಗಳು ಗಂಭೀರವಾಗಿ ತಗೋಬೇಕು. ಮತ್ತು ಈಗ ಜನಗಣತಿ ಮೂಲಕ ಏನು ಒಂದು ರಿಪೋರ್ಟು ಇದೆಲ್ಲ ಬಂದಿದೆ ಅದನ್ನು ಜಾರಿಗೆ ಪ್ರಕಟಣೆ ಮಾಡಬೇಕು, ರಿಲೀಸ್ ಮಾಡಬೇಕು. ಆ ಪ್ರಕಾರವಾಗಿ ಒಂದು ಮೀಸಲು ಇದನ್ನು ನಿರ್ಧರಿಸಬೇಕು ಅನ್ನುವಂಥ ಒಂದು ಇದನ್ನು ನಾವು ಹೇಳ್ತಾ ಇದ್ದೀವಿ. ಆದರೆ ಮೇಲ್ಜಾತಿಯ ಜನ ಏನು ಹೇಳ್ತಾ ಇದ್ದಾರೆ, ಇದು ವೈಜ್ಞಾನಿಕವಾಗಿಲ್ಲ ಅಂಥೇಳಿ ಆ ರಿಪೋರ್ಟ್ ಬರೋಕ್ಕೆ ಮುಂಚೆನೇ ಅವರೇ ಡಿಸಿಷನ್ನ ಕೊಡುವಂಥ ಒಂದು ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಇವತ್ತು ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಇದನ್ನು ಮಂಡಿಸಿದಾಗ ಈ ದೇಶದ ಹೆಣ್ಮಕ್ಳಿಗೆ, ಅಂದರೆ ದಲಿತ ಹೆಣ್ಮಕ್ಳಿಗೆಲ್ಲ, ಎಲ್ಲ ಹೆಣ್ಮಕ್ಳಿಗೂ ಆಸ್ತಿ ಹಕ್ಕು ಕೊಡಬೇಕು ಅಂತಂದಾಗ ಇದೇ ಹಿತಾಸಕ್ತಿ ಇರುವಂಥ ಜನ ಅವತ್ತು ವಿರೋಧ ಮಾಡಿದ್ರು. ಇವತ್ತು 10% ಕೊಟ್ಟಿದ್ದಕ್ಕೆ ಅವರು ಸುಮ್ಮನೆ ಇದ್ದಾರೆ ಬಾಯಿ ಮುಚ್ಕೊಂಡು. ಇಷ್ಟು ದಿನ ಏನು ಹೇಳ್ತಿದ್ರು, ನಿಮಗೆಲ್ಲ ಮೀಸಲಾತಿ ಸಿಗ್ತಾ ಇದೆ ಅಂತೇಳಿ ನಮ್ಮ ಮೇಲೆ ಆರೋಪವನ್ನು ಹೊರಿಸೋರು, ಎಲ್ಲ ನೀವೇ ತಗೋತಾ ಇದ್ದೀರಿ ಅಂತ. ಆದರೆ ವಾಸ್ತವ ಏನು ಹೇಳುತ್ತೆ, 9% ಮೇಲೆ ಯಾವುದೇ ಜನಾಂಗಕ್ಕೆ ಇದು ಸಿಕ್ಕಿಲ್ಲ. ಆದ್ದರಿಂದ ನಾವೇನು ಹೇಳ್ತಾ ಇದ್ದೀವಿ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ನೀವು ತರಬೇಕು ಅನ್ನುವಂಥ ಕೇಳ್ತಾ ಇದ್ದೀವಿ ನಾವು. ಈಗ 25% ಇದ್ದಾರೆ ದಲಿತರು ನಮ್ಮ ರಾಜ್ಯದಲ್ಲಿ, ಆಯ್ತಲ್ಲ. ಇಡೀ ದೇಶದಲ್ಲೂ ಅದೇ ಪರಿಸ್ಥಿತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ 25% ಜನರಿಗೆ ಒಂದು ಜನಸಂಖ್ಯೆ ಆಧಾರದಲ್ಲಿ ಇದನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಒಂದು ಜೊತೆಗೆ SCP TSP ಯೋಜನೆಯಲ್ಲಿ ಇವತ್ತು ಮೋದಿ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ದಲಿತರಿಗೆ. ಯಾವ ರೀತಿ, ಇಡೀ ದೇಶಕ್ಕೆ ಬರೀ 55,000 ಕೋಟಿ ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಒಂದರಲ್ಲೇ 34,000 ಕೋಟಿ ಇಟ್ಟಿರುವಾಗ ಇಡೀ ದೇಶಕ್ಕೆ 55,000 ಕೋಟಿ ಕೊಟ್ಟಿದ್ದೀನಿ ಅಂತೇಳಿ ಮೋದಿ ಅವರು ಹೇಳ್ತಾ ಇದ್ದಾರೆ. ಅದು ಒಂದು ಅನ್ಯಾಯ. ಕರ್ನಾಟಕದಲ್ಲಿ 1.25 ಕೋಟಿ ದಲಿತರು ಇರುವಂತದ್ದು, 34,000 ಕೋಟಿ ಇಟ್ಟಿದ್ದಾರೆ. ಭಾರತದಲ್ಲಿರುವಂತದ್ದು 32 ಕೋಟಿ ದಲಿತರಿದ್ದಾರೆ. 32 ಕೋಟಿ ದಲಿತರಿಗೆ ಬರೀ 50-60 ಇಟ್ಟಿದ್ದಾರೆ. ಆಮೇಲೆ ನರೇಗಾ ಯೋಜನೆಯಲ್ಲಿ ಇವತ್ತು ಹೆಚ್ಚು ಜನ ದುಡಿತಾ ಇರೋದೆಲ್ಲ ದಲಿತ ಜನಾಂಗ, ಕೃಷಿ ಕೂಲಿಕಾರರು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತು ಏನು ಅನುದಾನ ಬರ್ತಾ ಇತ್ತು ಅದು ಹಲವಾರು 40% ಅಷ್ಟು ಅನುದಾನವನ್ನು ಕಡಿತ ಮಾಡಿದ್ದಾರೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಕಡುಬಡವರು, ಮುಖ್ಯವಾಗಿ ದಲಿತರು, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡ್ತಾರೆ. ನಾನು ಒಂದು ಉದಾಹರಣೆ ಹೇಳ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ನಿಂಗಮ್ಮ ಅಂತೇಳಿ ಹೆಣ್ಮಗಳು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನನಗೆ ಉದ್ಯೋಗ ಕೊಡಿ ಅಂತೇಳಿ ಅಲ್ಲಿ MLAಗೆ ಒಂದು ಮನವಿಯನ್ನು ಸಲ್ಲಿಸ್ತಾಳೆ. ಅವರು JCB ಮಾಲೀಕನಿಗೆ ಹೋಗಿ ಹೇಳಿ, ಆ JCB ಮಾಲೀಕ ಬಂದು ಅವಳಿಗೆ ಮನೆಗೆ ನುಗ್ಗಿ ಹೊಡೆದು ಆಕೆಯನ್ನು ಕೊಂದಾಕ್ತಾರೆ. ಈ ಹೋರಾಟವನ್ನು ನಾವು ತಗೊಂಡು ದೊಡ್ಡಬಳ್ಳಾಪುರದಲ್ಲಿ ಒಂದು ಹೋರಾಟ ಮಾಡಿದ್ವಿ. ಈ ರೀತಿಯಲ್ಲಿ ಒಂದು ಹೆಣ್ಮಗಳು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಉದ್ಯೋಗ ಕೇಳಿದ್ರೆ ಇವತ್ತು ಅವಳನ್ನು ಸಾಯಿಸುವಂಥ ಮಟ್ಟಕ್ಕೆ ಈ ಸಮಾಜ ಇವತ್ತು ಹೋಗಿದೆ. ಆದ್ದರಿಂದ ಈ ಘಟನೆಗಳು ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿರುವಂಥ ಬಡವರಿಗೆ ಇವತ್ತು ಉದ್ಯೋಗ ಸಿಗದಂತಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಡವರಿಗೆ ಮನೆ ಒಂದು ಅವಶ್ಯಕತೆ ಇದೆ. ಇವತ್ತು 50% ದಲಿತರಿಗೆ ಇವತ್ತು ನಮ್ಮ ದೇಶದಲ್ಲಿ ಮನೆಗಳು, ವಾಸಕ್ಕೆ ಯೋಗ್ಯವಾದಂಥ ಮನೆಗಳು ಲಭ್ಯ ಇಲ್ಲ. ಭೂಮಿ ಪ್ರಶ್ನೆ ನಾವು ತಗೊಂಡ್ರೆ 70% ದಲಿತರಿಗೆ ಇವತ್ತು ಕೂಡ ಭೂಮಿ ದಲಿತರಿಗೆ ಸಿಕ್ಕಿಲ್ಲ. ಅವರು ಅರ್ಧ ಎಕರೆ, 20 ಕುಂಟೆ, 10 ಕುಂಟೆಯಲ್ಲಿ ಇವತ್ತು ಜೀವನ ಮಾಡ್ತಾಯಿದ್ದಾರೆ. ಆದ್ದರಿಂದ ಈ ಆರ್ಥಿಕ ಒಂದು ಬೇಡಿಕೆ ಏನಿದೆ ದಲಿತರದು, ಅದನ್ನು ಈಡೇರಿಸಿದರೆ ಮಾತ್ರ ಅವರ ಒಂದು ಉನ್ನತಿ ಅಥವಾ ಅಭಿವೃದ್ಧಿ ಸಾಧ್ಯ ಆಗುತ್ತೆ. ಈ ಕಾರಣಕ್ಕಾಗಿ ವಿಧಾನಸೌಧದಲ್ಲಿ ಒಂದು SCP TSP ಯೋಜನೆ ಇವತ್ತು ನಮ್ಮ ರಾಜ್ಯದ ಬಗ್ಗೆನೇ ನಾವು ತಗೊಳ್ಳೋದೇ ಆದರೆ 10 ವರ್ಷದಲ್ಲಿ 2.5 ಲಕ್ಷ ಕೋಟಿ ದುಡ್ಡನ್ನು ಸರ್ಕಾರ ದಲಿತರಿಗೆ ಕೊಟ್ಟಿದ್ದೀವಿ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಏನು ಹೇಳ್ತಾ ಇದ್ದೀವಿ, ಈ 2.5 ಲಕ್ಷ ಕೋಟಿ ದುಡ್ಡು ಬಗ್ಗೆ ಒಂದು ವಿಶೇಷ ಅಧಿವೇಶನ ಕರೆದು ಅಲ್ಲಿ ಚರ್ಚೆ ಮಾಡಿ ದಲಿತರಿಗೆ ಎಲ್ಲಿ ಅನ್ಯಾಯ ಆಗಿದೆ ಅನ್ನೋದನ್ನು ಸರಿಪಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಇವತ್ತು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಓಕೆ, ಶಿವಶಂಕರ್ ಅವರೇ, ನನಗೆ ಈ ಲೋಕಸಭಾ ಚುನಾವಣೆ ನಡೀತಾ ಇರೋದ್ರಿಂದ 2-3 ಚರ್ಚೆಗಳು ತೇಲಿ ಬರ್ತಾ ಇದ್ದಾವೆ. ಹಾಗಾಗಿ ಅಂಬೇಡ್ಕರ್ದು ಒಂದು ಕೋಟ್ ನೆನಪಾಗ್ತಾ ಇದೆ. ಅಂಬೇಡ್ಕರ್ ಈ ಹಿಂದೆ ಹೇಳಿದಾಗೆ ದೇಶದ ಹಿತಕ್ಕಿಂತ ಪಕ್ಷದ ಹಿತ ಮುಖ್ಯ ಅಂತೇಳಿ ಯಾರು ಅದನ್ನು ಪ್ರಧಾನ ಅಂತ ಅಂದ್ಕೊಂಡು ಕೆಲಸವನ್ನು ಮಾಡ್ತಾರೆ, ಆ ರಾಜಕೀಯ ಪಕ್ಷದ ಹುನ್ನಾರವನ್ನು ಈ ದೇಶದ ಜನತೆ ಅರ್ಥ ಮಾಡ್ಕೊಳ್ಬೇಕು. ಇಲ್ಲದೆ ಹೋದರೆ ಆ ದೇಶಕ್ಕೆ ಮತ್ತು ದೇಶದ ಐಕ್ಯತೆಗೆ, ಸ್ವಾತಂತ್ರ್ಯಕ್ಕೆ, ಸಂವಿಧಾನಕ್ಕೆ ಧಕ್ಕೆ ಬರುತ್ತೆ ಎನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು. ಈಗ ದೇಶ
ದೇಶದ ಹಿತವೂ ಇಲ್ಲ, ಪಕ್ಷದ ಹಿತವೂ ಇಲ್ಲ, ವ್ಯಕ್ತಿಯ ಹಿತವನ್ನು ಕಾಪಾಡ್ಕೊಂಡು ಹೋಗುವಂಥದ್ದು, ವ್ಯಕ್ತಿಯ ಮುನ್ನೆಲೆಗೆ ಬರ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಈ ಸಂದರ್ಭದ ಲೋಕಸಭಾ ಚುನಾವಣೆಯೊಳಗಡೆ ಸಂವಿಧಾನವನ್ನು ಬದಲಾವಣೆ ಮಾಡಿಬಿಡ್ತೀವಿ ಅನ್ನುವಂಥ ಚರ್ಚೆಗಳು ಕೇಳಿ ಬರ್ತಾ ಇದ್ದಾವೆ. BJPಯ 4-5 ಜನ ಸಂಸದರು, ನಮ್ಮ ಕರ್ನಾಟಕದ ಸಂಸದ ಅನಂತಕುಮಾರ್ ಹೆಗಡೆಯವರನ್ನೂ ಸೇರಿಕೊಂಡಂಗೆ ಬಹಳಷ್ಟು ಜನ ಸಂಸದರು ಸಂವಿಧಾನದ ಬದಲಾವಣೆಗಾಗಿಯೇ ನಾವು 3ನೇ ಬಾರಿ ಅಧಿಕಾರಕ್ಕೆ ಬರ್ತೇವೆ, ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ, ನಮಗೆ ಪವರ್ಫುಲ್ ಆಗಿರ್ತಕ್ಕಂಥ ಸೀಟ್ಗಳು ಮೆಜಾರಿಟಿ ನಮಗೆ ಸಿಗುತ್ತೆ, ಸಂವಿಧಾನವನ್ನು ಬದಲಾವಣೆ ಮಾಡಿಬಿಡ್ತೀವಿ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಅಂದರೆ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ್ಬಿಟ್ರೆ ಅಥವಾ ಆ ರೀತಿಯ ಪವರ್ BJPಗೆ ಸಿಕ್ಬಿಟ್ರೆ ಸಂವಿಧಾನದ ಬದಲಾವಣೆ ಆಗ್ಬಿಡುತ್ತಾ, ಅಥವಾ ಆ ಥರದ ಯಾಕೆ ಚರ್ಚೆಗಳು ಅವ್ರು ತೇಲ್ಬಿಡ್ತಾ ಇದ್ದಾರೆ? ಅದು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗೇ ನಾವು ಬಂದಿರೋದು ಅಂತ ಅನಂತಕುಮಾರ್ ಹೆಗ್ಡೆನೂ ಹೇಳಿದರು. ಇತ್ತೀಚೆಗೊಬ್ಬರು ಸಂಸತ್ ಸದಸ್ಯ ಜ್ಯೋತಿ ಅಂತ ಯಾರು ಹೇಳಿದರು. ಅಷ್ಟೇ ಯಾಕೆ, ಕೆಲವು ವರ್ಷಗಳ ಹಿಂದೆ ಜಂತರ್ ಮಂತರ್ನಲ್ಲಿ BJPಯ ಕಾರ್ಯಕರ್ತರು ಸಂವಿಧಾನದ ಪ್ರತಿನೇ ಸುಟ್ಟಿದ್ರು. ಆದರೆ ಈ ಸಂವಿಧಾನಕ್ಕೆ ಅದರದೇ ಆದ ಒಂದು ಇತಿಹಾಸ ಇದೆ. ಸಂವಿಧಾನ ಅನ್ನೋದು ಪುಸ್ತಕವನ್ನು ಯಾರೋ ಒಬ್ಬ ಕವಿಗಳು ಕೂತಂಗೆ, ಸಾಹಿತಿ ಕೂತಂಗೆ ರೂಮ್ನಲ್ಲಿ ಕುಳಿತು ಬರೆದಿದ್ದಲ್ಲ ಅದು. ಇದು ದೇಶ ವಿದೇಶಗಳ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿನಕ್ಕೆ 18 ಗಂಟೆಗಳ ಕಾಲ ಅಭ್ಯಾಸವನ್ನು ಮಾಡಿ ಒಂದು ಸಂವಿಧಾನವನ್ನು ಬರೆದಿರುವಂಥದ್ದು. ಮತ್ತು ಅದರಲ್ಲಿ 7 ಜನ ಕಮಿಟಿ ಮೆಂಬರ್ಸ್ ಇರ್ತಾರೆ ಆ ಕರಡು ಸಮಿತಿಗೆ. ಒಬ್ಬರು ಹುಷಾರಿಲ್ದಂಗೆ ಆಗ್ತಾರೆ, ಒಬ್ಬರು ರಾಜಕಾರಣ ಮಾಡೋಕ್ಕೆ ಹೋಗ್ತಾರೆ, ಒಬ್ಬರು ಸತ್ತೋಗ್ತಾರೆ, ಒಬ್ಬರು ವಿದೇಶಕ್ಕೆ ಹೋಗ್ತಾರೆ. ಹಿಂಗಾದಾಗ ಒಬ್ಬರೇ 2 ವರ್ಷ 11 ತಿಂಗಳು 17 ದಿನಗಳ ಕಾಲ ಬರೆದಿರುವಂಥದ್ದು 395 ಆರ್ಟಿಕಲ್ಗಳು, 12 ಶೆಡ್ಯೂಲ್ಗಳನ್ನು ಇಟ್ಟಿರುವಂಥದ್ದು. ಈ ಸಂವಿಧಾನ ಎಂದರೆ ಈ ದೇಶದಲ್ಲಿ ಅಸಂಖ್ಯಾತ ಜಾತಿಗಳಿವೆ, ಅಸಂಖ್ಯಾತ ಧರ್ಮಗಳಿವೆ, ಭಾಷೆಗಳಿವೆ, ಸಾಂಸ್ಕೃತಿಕ ಆಚರಣೆಗಳಂತೂ ಲೆಕ್ಕಕ್ಕೆ ಇಲ್ಲ. ಇವರೆಲ್ಲರನ್ನೂ ಕೂಡ ಒಗ್ಗೂಡಿಸಿ ಉಂಡೆಯಾಗಿ ಐಕ್ಯತೆಯಾಗಿ ಇಟ್ಟಿರುವಂಥದ್ದು ಸಂವಿಧಾನ. ಆದರೆ ಈ ಸಂವಿಧಾನ ವಿರೋಧಿಗಳದ್ದೇನಾಗೋಗ್ಬಿಟ್ಟಿದೆ, ಇವರು ಸಾವಿರಾರು ವರ್ಷಗಳಿಂದ ವೈದಿಕ ಶಾಸ್ತ್ರವನ್ನು ಅನುಸರಿಸ್ತವರು, ಮನುವಿನ ಧರ್ಮಶಾಸ್ತ್ರ, ಮನು ಸಂವಿಧಾನವನ್ನು ಒಪ್ಪಿದಂಥವ್ರು. ಇವರು ಯಾವತ್ತೂ ಕೂಡ ಬಡವಾಗೇ ಬದುಕಬೇಕು, ಶ್ರೀಮಂತನೇ ಆಗಬೇಕು. ಈ ಶ್ರೇಣೀಕೃತ ಸಮಾಜ ಇದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅತಿಶೂದ್ರ, ಈ ವ್ಯವಸ್ಥೆ ಚಿರಾಯು ಆಗಿರಬೇಕು ಅನ್ನೋ ಒಂದು ಮನಸ್ಥಿತಿ. ಅಂದರೆ ಮನುಷ್ಯ ರೂಪದ ರಾಕ್ಷಸ ವ್ಯಕ್ತಿತ್ವದ ವ್ಯಕ್ತಿಗಳ ಮಾತುಗಳಿವೆ. ಆ್ಯಕ್ಚುಲಿ ಇದು ಈಸಿಯಾಗಿ ಅವರು ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಅದು ಮಾಡಲೂಬಾರ್ದು ಕೂಡ. ಅದು ಯಾಕೆಂದರೆ ಇವ್ರು ಗೆದ್ದಿರೋದೇ ಈ ಸಂವಿಧಾನದ ಅಡಿಲಿ. ಇವಾಗ ಮೋದಿ ಅಂತ ಒಬ್ಬ ಹಿಂದುಳಿದ ವರ್ಗದವನು ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ, ದೇವೇಗೌಡರಂತ ಒಬ್ಬ ಕೃಷಿಕ ಹೋಗಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ ಅಂತವ್ರೊಬ್ಬರು ಮುಖ್ಯಮಂತ್ರಿಗಳಾಗ್ತಾರೆ ಅಂದರೆ, ಇವತ್ತು ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿರುವಂಥದ್ದು ಸಂವಿಧಾನ. ಆದರೂ ಕೂಡ ಏನಿದು ಈ ಸರ್ಕಾರ ಇದೆಯಲ್ಲ, ಇವರು RSSನ ಅಡಿಯಾಳ ಆಗಿರೋದ್ರಿಂದ, ಮುಂದಿನ ವರ್ಷ RSS ಸ್ಥಾಪನೆಯಾಗಿ 100 ವರ್ಷ ಆಗೋದ್ರಿಂದ ಈ ದೇಶವನ್ನೇ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಅವ್ರು ಹೊರಟಿರೋ ಹಿನ್ನೆಲೆಯಲ್ಲಿ ಇವ್ರಿಗೆ ಸಂವಿಧಾನಕ್ಕಿಂತ ಹೆಚ್ಚಾಗಿ, ಯಾಕೆಂದರೆ ಇವತ್ತು ಕೂಡ ನೋಡಿ ದುರಂತ, ಸ್ವತಂತ್ರ ಬಂದು 75 ವರ್ಷ ಆದರೂ ಕೂಡ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಇವರು ಒಪ್ಪಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಅಂಬೇಡ್ಕರ್ ಒಬ್ಬರು ಶೋಷಿತ ಸಮಾಜದ್ದು, ಯಾರೋ ಬ್ರಾಹ್ಮಣ ಶಾಹಿ ಒಬ್ಬ ಬರೆದಿದ್ರೆ ಆರಾಧಿಸ್ಬಿಡೋರು ಅವರು. ಇವತ್ತು ಕೂಡ ಜಾತಿಯ ಮನಸ್ಸು ಎಷ್ಟು ಉಲ್ಲಾಸವಾಗಿದೆ ಅನ್ನೋದ್ರ ಎಕ್ಸಾಂಪಲ್ ಇದು. ಅದು ಹಂಗೇನೋ ಮಾಡಿದೆ ಅದ್ರ ಬಹುಶಃ ದೇಶದಲ್ಲಿ ಇನ್ನೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕು ಅನ್ನೋರು ಜೋರಿದ್ದಾರೆ, ಜನ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಆ ಜನಗಳಿಗೆ ನಾಯಕತ್ವ ಕೊಡೋರೆಲ್ಲೂ ಬಲಹೀನತೆಯಿಂದಾಗಿ ಇವತ್ತು ಹಿಂಗಾಗ್ತಿದೆ. ಸಂವಿಧಾನ ಬದಲಾವಣೆ ಮಾಡೋರ್ಗೆ ಈ ಮೂಲಕ ಒಂದು ಸಂದೇಶ ಕೊಡ್ಬೋದು. ಸಂವಿಧಾನ ಬದಲಾವಣೆ ಈಗಾಗಲೇ ಪರೀಕ್ಷೆ ಅವ್ರಿಗೆ ಆಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಸಂವಿಧಾನ ಪರಾಮರ್ಶೆ ಮಾಡ್ತೀವಿ ಅಂತ ಹೇಳಿದೆಟ್ಗೆ ರಾಷ್ಟ್ರಾದ್ಯಂತ ಎದ್ದೇಳ್ತಲ್ಲ ಒಂದು ಸಣ್ಣ ರೂಪದ ಹೋರಾಟ. ಅದು ಉಗ್ರ ಅಲ್ಲ, ಅದಕ್ಕೆ ಎದುರ್ಕೊಬಿಟ್ರು ಅವರು. ಆದರೆ ಇವ್ರು ಏನು ಮಾಡೋದು, ಈಗ ಹೇಳ್ತಾ ಇದ್ದಾರೆ. ಬಟ್ ಇದನ್ನು ನಮ್ಮ ಜನಗಳು ಚಿಂತೆ ಮಾಡಬೇಕಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಚಿಂತೆ ಮಾಡಬೇಕಾಗಿದೆ. ಇವ್ರಿಗೆ ರಾಜಪ್ರಭುತ್ವ ಬೇಕಾ, ಪ್ರಜಾಪ್ರಭುತ್ವ ಯೋಚನೆ ಮಾಡಬೇಕಾಗಿದೆ. ಜನಪ್ರಭುತ್ವ ಬೇಕಾ, ಖಾಸಗಿ ಪ್ರಭುತ್ವ ಯೋಚನೆ ಮಾಡಬೇಕು. ಧರ್ಮ ಪ್ರಭುತ್ವ ಬೇಕಾ, ಈ ಜನರ ಆಡಳಿತ ಮಾಡೋ ಪ್ರಭುತ್ವ ಬೇಕಾ ಅಂತ ಯೋಚನೆ ಮಾಡಬೇಕು. ಅವ್ರು ಒಂದು ಕಡೆ ಸಂಸದರು ಆ ರೀತಿ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 2 ದಿನದಿಂದ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಸ್ವತಃ ಅಂಬೇಡ್ಕರ್ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಏನು ತೋರಿಸ್ಕೊಡುತ್ತೆ ಇದು ಅಂತ? ಅಲ್ಲಿ ಇವ್ರು ಏನಂದರೆ, ಇವರು ಭ್ರಮೆಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಇವರು ಪ್ರಶಸ್ತಿ ವಿಜೇತರುಗಳು. ಇವರು
ಇವರು ಭ್ರಮೆಗಳನ್ನು ಸೃಷ್ಟಿ ಮಾಡುವಂಥದ್ದು. ಅದು ಮೋಡಿಗಳನ್ನು ಮಾಡಿ ಜನರನ್ನ ಹಿಪ್ನಾಟೈಸ್ ಅಂತಾರಲ್ಲ, ವಶೀಕರಣ ಮಾಡುವಂಥವ್ರು. ನೋಡಿ ಎಂಥ ದುರಂತ ಅಂದರೆ, ಪ್ರಧಾನಮಂತ್ರಿಗಳು ಸಂವಿಧಾನವನ್ನು ಅಂಬೇಡ್ಕರ್ ಮತ್ತೆ ಹುಟ್ಟು ಬಂದರೂ ಬದಲಾಯಿಸೋಕ್ಕಾಗಲ್ಲ ಅನ್ನೋ ಮಾತನ್ನು ಪ್ರತಿಯೊಬ್ಬನೂ ಸ್ವಾಗತ ಮಾಡೋಣ. ಇದು ವೆಲ್ಕಮ್ ಸ್ಟೇಟ್ಮೆಂಟ್ ಅದು. ಆದರೆ ಅದೇ ಟೈಮ್ನಲ್ಲಿ ಅವರ ದ್ವಂದ್ವ ಇದೆ. ಬಹುಶಃ ಆ ದ್ವಂದ್ವಕ್ಕೆ ಕಾರಣ ಯಾರು ಅಂತ ಅಂದರೆ, ಈಗ ಪಾರ್ಲಿಮೆಂಟ್ ಡೆಲ್ಲಿಲಿದೆ, ಬಹುಶಃ ಮುಂದಕ್ಕೆ ನಾಗ್ಪುರಕ್ಕೆ ತರಬೇಕು ಅಂತ ಅವ್ರಿಗೆ ಆಸೆ ಇದೆಯೇನೋ ಗೊತ್ತಿಲ್ಲ. ಅದು ಅವರು ಇನ್ನೊಂದು ಕಡೆ ಏನು ಹೇಳ್ತಾರೆ, ಶ್ರಾವಣ ಮಾಸದಲ್ಲಿ ಒಬ್ಬ ರಾಜಕೀಯ ಮುಖಂಡರೋಗಿ ಮಾಂಸ ತಿಂದುಬಿಟ್ಟಿದ್ದಾರೆ ಅಂತಾರೆ. ಇದು ಧರ್ಮಾತೀತ ದೇಶ, ಜಾತ್ಯತೀತ ದೇಶ. ಅದು ಮಾಂಸ ತಿಂದವ್ರೆ ಅಂತ ಹೇಳೋದು ಸಂವಿಧಾನ ವಿರೋಧಿ ನಿಲ್ವಲ್ವಾ? ಅಷ್ಟಕ್ಕೂ ಇವ್ರು ಹೇಳೋ ಸರಿಯಾ ತಪ್ಪ ಅಂತ ಯೋಚನೆ ಮಾಡದೇ ಇರೋಷ್ಟು ಅಪ್ರಜ್ಞಾವಂತರಿನ ಜನ ಆಗಿಲ್ಲ. ಅದು ಓಕೆ. ರಾಜಣ್ಣ ಅವರೇ, ಶಿವಶಂಕರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಸಂವಿಧಾನದ ಮೇಲೆ ದಾಳಿ ಆಗ್ತಾ ಇದೆ, ಪ್ರಜಾಪ್ರಭುತ್ವದ ಆಶಯ ಉಳಿಯೋಕ್ಕೆ ಜನ ಏನಾದರೂ ಮಾಡೇ ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ದೇಶದ ಜನ ಒಂದು ಕಡೆ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಂಡು ಸಂವಿಧಾನದ ರಕ್ಷಣೆಯಲ್ಲಿ ಯಾವ ರೀತಿ ತೊಡಗಬೇಕು ಅಂತ ನೀವು ಬಯಸ್ತೀರಿ ಅಂತ? ಇವತ್ತೇ ನೀವು ನೋಡ್ತಾ ಇದ್ದೀರಿ, ಒಂದು ಪಾರ್ಲಿಮೆಂಟ್ರಿ ವ್ಯವಸ್ಥೆ ಇವತ್ತು ಉಳಿದಿದೆಯಾ ಅನ್ನುವಂಥ ಪ್ರಶ್ನೆ ಇವಾಗ ನಮ್ಮ ಮುಂದೆ ಇದೆ. ಆಯ್ತಲ್ಲ, ಮೋದಿ ಅವರು ನಡ್ಕೊಳ್ತಾ ಇರೋದು, ಅವ್ರು ತರ್ತಾ ಇರುವಂಥ ಶಾಸನಗಳು, ಅವ್ರು ತರ್ತಾ ಇರುವಂಥ ಇದನ್ನು ನೋಡಿದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಉಳಿಯುತ್ತಾ, ಇದು ಗಂಡಾಂತರದಲ್ಲಿದೆ, ಆಪತ್ತಿನಲ್ಲಿದೆ ಅಂತ ಇವತ್ತು ನಾವು ಹೇಳ್ತಾ ಇದ್ದೀವಿ. ಆಯ್ತಲ್ಲ, ಸಂವಿಧಾನದಲ್ಲಿ ಇವತ್ತು ವಿರೋಧ ಪಕ್ಷಗಳನ್ನು ಇವತ್ತು ಟೀಕೆ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಸುಮಾರು 900ರಿಂದ 1000 MLAಗಳನ್ನು MP ಗಳನ್ನು ಇವರು ಪರ್ಚೇಸ್ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಸರ್ಕಾರ ಇದ್ದದನ್ನು, ಜನರಿಂದ ಎಲೆಕ್ಟ್ ಆದಂಥ ಸರ್ಕಾರಗಳನ್ನು ಇವತ್ತು ಉರುಳಿಸಿದ್ದಾರೆ, ಇವರು ಸರ್ಕಾರ ತಂದಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ 17 ಜನ ಪಕ್ಷಾಂತರ ಮಾಡಿಸಿ ಸರ್ಕಾರ ರಚನೆ ಮಾಡಿದ್ರು. ಮಹಾರಾಷ್ಟ್ರದಲ್ಲೂ ಹಾಗೆ ಮಾಡಿದ್ರು, ಗೋವಾದಲ್ಲೂ ಅದೇ ಮಾಡಿದ್ರು, ಮಧ್ಯಪ್ರದೇಶದಲ್ಲೂ ಅದೇ ಮಾಡಿದ್ರು. ಹೀಗಾಗಿ ಇವತ್ತು ಪ್ರಜಾಪ್ರಭುತ್ವದ ಸಂಸ್ಥೆಗಳು, ಇವತ್ತು ID ಆಗ್ಬೋದು, ED ಆಗ್ಬೋದು, CBI ಆಗ್ಬೋದು, ಇವೆಲ್ಲವೂ ತಮ್ಮ ಅಧಿಕಾರವನ್ನು ಇವತ್ತು ಕಳ್ಕೊಂಡು ಅವರ ಕೈವಶದಲ್ಲಿ ಇರುವಂಥ ಒಂದು ಪರಿಸ್ಥಿತಿ ಆಗಿದೆ. ನ್ಯಾಯಾಧೀಶರು ಕೂಡ ಅವ್ರಿಗೆ ಸ್ವತಂತ್ರ ಇಲ್ದಂಗೆ ಆಗಿದೆ. ಈವನ್ ಚುನಾವಣಾ ಆಯೋಗ ಕೂಡ ಇವತ್ತು ಅವ್ರು ಹೇಳ್ದಂಗೆ ಕೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಇವತ್ತು ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಗಂಡಾಂತರದಲ್ಲಿದೆ. ಒಂದು ವ್ಯಕ್ತಿಯನ್ನು ಮುಂದೆ ಇಟ್ಟು ಏಕ ವ್ಯಕ್ತಿ, ಏಕ ಕಾನೂನು, ಏಕ ದೇಶ, ಒಂದೇ ದೇಶ, ಈ ಥರದ್ದು ಹೇಳುವಂಥ ಒಂದು ಇದನ್ನು ಒಂದು ಸರ್ವಾಧಿಕಾರಿ ರೀತಿಯಲ್ಲಿ ಸರ್ಕಾರ ಹೋಗ್ತಾ ಇದೆ. ಒಕ್ಕೂಟ ವ್ಯವಸ್ಥೆ ನಮ್ಮ ದೇಶದಲ್ಲಿ ಹಾಳಾಗ್ತಾ ಇದೆ. ಆದ್ದರಿಂದ ಏನು ಅಂಬೇಡ್ಕರ್ ಅವರ ಆಶೆ ಇತ್ತು, ಇದೊಂದು ಒಕ್ಕೂಟ ವ್ಯವಸ್ಥೆ, ಹಲವಾರು ಧರ್ಮ, ಹಲವಾರು ಜಾತಿ, ಹಲವಾರು ಜನಾಂಗ ವಾಸ ಮಾಡುವಂಥ ಈ ದೇಶದಲ್ಲಿ ನಾವು ವೈವಿಧ್ಯತೆಯನ್ನು ಕಾಪಾಡ್ಕೋಬೇಕು. ಆ ಸಂವಿಧಾನದಲ್ಲಿ ಅದನ್ನು ತೋರಿಸಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಇವತ್ತು ಈ ಸರ್ಕಾರ ಹೋಗ್ತಾ ಇದೆ. ನಮ್ಮ ದೇಶದಲ್ಲಿ ಈ ತುರ್ತು ಪರಿಸ್ಥಿತಿಯ ಸಂದರ್ಭ ಏನಿತ್ತು, ಅದಕ್ಕಿಂತ ಕ್ರೂರವಾದಂಥ ಇವತ್ತು ಕಾನೂನು, ಅಘೋಷಿತ ತುರ್ತು ಪರಿಸ್ಥಿತಿ ಇವತ್ತು ನಮ್ಮ ಸಮಾಜದಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ ಬಂದಿದೆ. ಇವಾಗ ಜನ ಎಚ್ಚೆತ್ತು ಇಂಥ ಒಂದು ವ್ಯವಸ್ಥೆಯನ್ನು ಸರಿಪಡಿಸುವಂಥ ಜವಾಬ್ದಾರಿ ಇವತ್ತು ಜನಗಳ ಮೇಲಿದೆ. ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ತಾವೆಲ್ಲರೂ ಮುಂದೆ ಬರಬೇಕು. ಈ ಥರದ್ದು ಒಂದು ಕೋಮುವಾದಿ ಶಕ್ತಿಗಳನ್ನು, ಸರ್ವಾಧಿಕಾರಿ ದೃಷ್ಟಿಯಲ್ಲಿ ಹೋಗ್ತಾ ಇರುವಂಥ ಒಂದು ವ್ಯವಸ್ಥೆಯನ್ನು ಬದಲಾಯಿಸಿ ಒಂದು ಪ್ರಜಾಸತ್ತಾತ್ಮಕ ಒಕ್ಕೂಟ ವ್ಯವಸ್ಥೆಯನ್ನು ಉಳಿಸ್ಕೋಬೇಕು, ಪ್ರಜಾಪ್ರಭುತ್ವ ಉಳಿಸ್ಕೋಬೇಕು. ಅದೇ ಇವತ್ತು ನಮ್ಮ ಮುಂದೆ ಇರುವಂಥ ಸವಾಲು. ನೀವು ಅದನ್ನು ಈ ಚುನಾವಣೆಯಲ್ಲಿ ನಿರ್ಧಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಓಕೆ, ಅಂಬೇಡ್ಕರ್ ಕುರಿತಾಗಿ, ಸಂವಿಧಾನದ ಕುರಿತಾಗಿ ಸಾಕಷ್ಟು ವಿವರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾದ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದಾಗಿತ್ತು ಇವತ್ತಿನ ನಮ್ಮ ಮಾತುಕತೆ. ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅಂತೇಳಿ ಒಡೆದಾಳುವ ನೀತಿಯನ್ನು ಮಾಡುವುದರ ಬದಲಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಂಡಂತಹ ಕನಸನ್ನು ನನಸು ಮಾಡುವಂಥ ಆಳುವಂತಹ ಸರ್ಕಾರಗಳು ಯೋಚನೆ ಮಾಡಬೇಕಾಗಿದೆ. ಸಾಮಾಜಿಕ ನ್ಯಾಯವನ್ನು ನೀಡುವಂಥ ನಿಟ್ಟಿನೊಳಗಡೆ, ಅಸಮಾನತೆಯನ್ನು ನಿವಾರಣೆ ಮಾಡುವಂಥ ನಿಟ್ಟಿನೊಳಗಡೆ, ಶಿಕ್ಷಣ, ಉದ್ಯೋಗ, ಆಹಾರವನ್ನು ಈ ದೇಶದ ಪ್ರತಿಯೊಬ್ಬನಿಗೂ ಕೊಡುವಂತಹ ನಿಟ್ಟಿನೊಳಗಡೆ ಆಳುವಂತಹ ಸರ್ಕಾರಗಳು ಯೋಚನೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಸಂವಿಧಾನವನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಂಬೇಡ್ಕರ್ ಸ್ಫೂರ್ತಿ ಎನ್ನುವಂಥದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಈ ದೇಶದೊಳಗಡೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.